ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪ್ಲೆಂಡರ್ಗೆ RTR ಡಿಸ್ಕ್ ಪ್ಲೇಟನ್ನು ಯಾವ ರೀತಿ ಫಿಟ್ ಮಾಡೋದು ಅಂತ ನೋಡೋಣ. ಇದು ಕಂಪ್ಲೀಟ್ ಡಿಸ್ಕ್ ಸೆಟ್ಟಿಂಗ್ ಏನು ಆಗಿರಲ್ಲ. RTR ಪ್ಲೇಟನ್ನು ಸ್ಪ್ಲೆಂಡರ್ಗೆ ಯಾವ ರೀತಿ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಅಪಾಚೆ ಪ್ಲೇಟನ್ನು ಫಿಟ್ ಮಾಡಬೇಕಿದ್ರೆ ಇಲ್ಲಿ ಫಸ್ಟ್ ಇದು ಕ್ಲಿಯರದು ಡಿಸ್ಕ್ ಸೆಟಪ್ ಅಲ್ಲ, ಸೊ ಇದನ್ನು ರಿಮೂವ್ ಮಾಡ್ಕೊಳ್ಬೇಕು. ಇದಕ್ಕೊಂದು 6 ಬೋಲ್ಟ್ಗಳು ಬರ್ತದೆ. ಅದನ್ನು ರಿಮೂವ್ ಮಾಡಿಕೊಂಡು ನಂತರ ಪ್ಲೇಟ್ ಫಿಟ್ ಮಾಡಿ, ನಂತರ ಇದು ಡೈರೆಕ್ಟ್ ಆಗಲ್ಲ, ಇದಕ್ಕೆ ಪ್ಲೇಟ್ ಇದಕ್ಕೆ ಡೈರೆಕ್ಟ್ ಸೆಟ್ ಆಗ್ತದೆ. ಯಾಕಂದರೆ ಫಿಯರದು ಹಬ್ ಇದು, ಅದಕ್ಕೆ ಡೈರೆಕ್ಟ್ ಸೆಟ್ ಆಗ್ತಾಯಿದೆ. ಇಲ್ಲಿಗೆ ನಾವು ಸ್ಟೇ ಅನ್ನೊಂದು ರೆಡಿ ಮಾಡ್ಕೊಳ್ಬೇಕು. ಸೊ ಸ್ಟೇಯನ್ನು ನಾವು ಎಷ್ಟು ದೊಡ್ಡ ಹೇಗೆ ಶೇಪಲ್ಲಿ ಬೇಕು ಅಂತ ನೋಡಬೇಕಿದ್ರೆ ಪ್ಲೇಟನ್ನು ಫಸ್ಟ್ ಫಿಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಫಿಟ್ ಮಾಡಿ ಮತ್ತೆ ತೋರಿಸ್ತೇನೆ. ಇಲ್ಲಿ ಪ್ಲೇಟನ್ನು ರಿಮೂವ್ ಮಾಡಿ ಆಯಿತು. ನೋಡಿ, ಇದು F2 ಡಿಸ್ಕ್ ಪ್ಲೇಟ್ ಹೇಗಿದೆ ನೋಡಿ. ತುಂಬ ಡಿಮ್ಯಾಂಡ್ ಇರುವಂಥ ಡಿಸ್ಕ್ ಅಸೆಂಬ್ಲಿ ಇದು ಫಿಯರೋ F2. ಯಾಕಂತ ಹೇಳಿದರೆ ಇದಕ್ಕೆ ಅಪಾಚಿ ಡಿಸ್ಕ್ ಪ್ಲೇಟ್ ಅಂದರೆ ಈಗ ನ್ಯೂ ಮಾಡೆಲ್ ಇದು, ಈಗ ಬರುವಂಥ ಅಪಾಚಿ ಇದೆಯಲ್ಲ, ಸೊ ಅದರ ಡಿಸ್ಕ್ ಪ್ಲೇಟ್ ಕೂಡ ಇದಕ್ಕೆ ಡೈರೆಕ್ಟ್ ಸೆಟ್ ಆಗ್ತದೆ. ಇದಕ್ಕೆ ಆಫ್ ಹಬ್ ಅಂತ ಹೇಳೋದು. ನಿಮಗೆ ಏನಂತ ಹೇಳಿದರೆ, ಈಗ ನಾವು ಡಿಸ್ಕ್ ಪ್ಲೇಟ್ಗಳನ್ನ ಆಲ್ಟ್ರೇಷನ್ ಮಾಡ್ತೀವಲ್ಲ, ಸೊ ಆವಾಗ ನೋಡಿ ಈ 390 NS ಇದೆಲ್ಲ ಪ್ಲೇಟ್ ಹಾಕ್ತಾರಲ್ಲ, ಸೊ ಅದಕ್ಕೆ ಈ ಒಂದು ಪಾರ್ಟನ್ನು ಮಾಡಿಫೈ ಮಾಡುವಂಥದ್ದು ಲೇತಲ್ಲಿ. ಅಂದರೆ ನಾವೀಗ ಯಾವ ಡಿಸ್ಕ್ ಪ್ಲೇಟ್ ಇದೆಯಾ ನಮ್ಮಲ್ಲಿ, ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಇವಾಗ ಅಪಾಚಿದಿದೆ. ಸೊ ಇದು ನಂದು ಫಿಯರ್ F2, ಆದ ಕಾರಣ ಇದಕ್ಕೆ ಡೈರೆಕ್ಟ್ ಸೆಟ್ ಆಗ್ತದೆ. ಸಪೋಸು ಇದು ಫಿಯರೋ ಗಾಡಿದು ನನಗೆ ಸಿಗಲಿಲ್ಲ ಹಬ್ಬು ಅಂತ ಇದ್ದರೆ, ನನಗೆ ಅಪಾಚಿ ಡಿಸ್ಕ್ ಪ್ಲೇಟ್ ಹಾಕಬೇಕು ಅಂತಿದ್ದರೆ ಇದಕ್ಕೆ ಸೆಟ್ ಆಗಲ್ಲ. ಅಂದರೆ ಎಕ್ಸಾಂಪಲ್ ಪಲ್ಸರ್ ಇದು ನನಗೆ ಸಿಕ್ಕಿದರೆ ಇದಕ್ಕೆ ಸೆಟ್ ಆಗಲ್ಲ. ಆವಾಗ ಇಲ್ಲಿ ಇದಕ್ಕೆ ಆಫ್ ಹಬ್ ಅಂತ ಹೇಳ್ತಾರೆ. ಸೈಜ್ ಸ್ವಲ್ಪ ಸಣ್ಣದಿರ್ತದೆ, ಬಟ್ ನಮಗೆ ಪಲ್ಸರ್ ಇದಕ್ಕೆ ಸೆಟ್ ಮಾಡಬೇಕಿದ್ರೆ ಈ ಆಫ್ ಹಬ್ಬನ್ನು ನಾವು ಈ ಶೇಪಿಗೆ ನಾವು, ಅಂದರೆ ಈ ಫಿಯರ್ದು ಆಫ್ ಹಬ್ ಇದೆಯಲ್ಲ, ಈ ಶೇಪಿಗೆ ನಾವು ಅದನ್ನು ಲೇತಲ್ಲಿ ರೆಡಿ ಮಾಡಿಸ್ಬೇಕಾಗ್ತದೆ, ಮೆಟಲ್ ಅಥವಾ ಅಲ್ಯೂಮಿನಿಯಂ ಮೆಟೀರಿಯಲಲ್ಲಿ. ಆ ರೀತಿ ಮಾಡಿದರೆ ಮಾತ್ರ ಡಿಸ್ಕ್ ಪ್ಲೇಟನ್ನು ಇದಕ್ಕೆ ಸೆಟ್ ಮಾಡುವಂಥದ್ದು. ಇವಾಗ ನನಗೆ 390 ಡಿಸ್ಕ್ ಪ್ಲೇಟ್ ಬೇಕು ಅಂತ ಇದ್ದರೆ ಅದು ಇನ್ನೂ ದೊಡ್ಡದು ಬರ್ತದೆ, ಪ್ಲೇಟ್ ದೊಡ್ಡದು ಬರ್ತದೆ, ಬಟ್ ಅದರ ಈ ಇನ್ನರ್ ಇದೆಯಲ್ಲ, ಈ ಕಟ್ಟಿಂಗ್ ಸಣ್ಣದು ಬರ್ತದೆ. ಸೊ ಇದಕ್ಕೆ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಈ ಆಫ್ ಹಬ್ಬನ್ನು ನಾನು ಚೇಂಜ್ ಮಾಡಬೇಕಾಗ್ತದೆ, ಅಂದರೆ ಆ ಡಿಸ್ಕ್ ಪ್ಲೇಟಿಗೆ ಸೆಟ್ ಆಗುವ ರೀತಿ ಮಾಡಬೇಕಾಗ್ತದೆ. ಮತ್ತು ನಮಗೆ ಇಲ್ಲಿ ನೋಡ್ಬೋದು, ನಮಗೆ ಇದು ಹಬ್ಬು, ಈ ಬ್ಲ್ಯಾಕ್ ಕಲರ್ ಪೇಂಟ್ ಇದೆಯಲ್ಲ, ಅದು ಹಬ್ಬು, ಅದು ಯಾವುದು ಕೂಡ ಆಗ್ತದೆ. ಬಟ್ ನನಗೆ ಫುಲ್ ಸೆಟ್ಟೇ ಸಿಕ್ಕಿದೆ. ಸೊ ಫಿಯರ್ F2 ಹಬ್ಬು ಮತ್ತು ಕ್ಯಾಚರ್ ಪ್ಲೇಟ್ ಮತ್ತು ಡಿಸ್ಕ್ ಪ್ಲೇಟ್ ಎಲ್ಲ ಫುಲ್ಲು ಸ್ಟಾಕಲ್ಲಿ ಹೇಗಿರುತ್ತೋ, ಸೊ ಅದೇ ರೀತಿ ಸೆಟ್ ನಿಮಗೆ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಕೆಲವರಿಗೆ ಸಿಕ್ಕಿರಲ್ಲ, ಇಂಥ ಹಬ್ಬ ಎಲ್ಲ ಸಿಗಲ್ಲ. ಸೊ ಪಲ್ಸರ್ ಇದು ಕಾಮನ್ ಆಗಿ ಸಿಗ್ತಾ ಇರ್ತದೆ. ಪಲ್ಸರ್ ಸಿಗುವಾಗ ನಿಮಗೆ ಯಾವ ಡಿಸ್ಕ್, ಯಾವ ಗಾಡಿದು ಡಿಸ್ಕ್ ಬೇಕು ಅದನ್ನು ಸೆಟ್ ಮಾಡ್ಬೋದು. ಸೆಟ್ ಮಾಡೋದು ಮಾಮೂಲಿ ಈಗಿನ ರಿಮ್ ಸೆಟ್ ಎಲ್ಲ ಮಾಡಿಸಬೇಕು. ಮಾಡಿಸಿ ನಂತರ ಈ ಕ್ಯಾಚರ್ ಪ್ಲೇಟನ್ನೊಂದು, ಅಂದರೆ ಆಫ್ ಹಬ್ಬನ್ನು ನಾವು ಮಾಡಿಫೈ ಮಾಡಬೇಕಾಗ್ತದೆ. ಸೊ ಇಲ್ಲಿಗೆ 4 ಹೋಲು ಇದೇ ರೀತಿ ಸೆಟ್ ಆಗುವ ರೀತಿ ಮಾಡಬೇಕು. ನಂತರ ಇದರ ಶೇಪ್ ಆಗಿರ್ಬೋದು, ಅದನ್ನು ನಮಗೆ ಯಾವ ಡಿಸ್ಕ್ ಪ್ಲೇಟ್ ನಮ್ಮಲ್ಲಿ ಇದೆಯಾ ಅದಕ್ಕೆ ಸೆಟ್ ಆಗೋ ರೀತಿ ಮಾಡಬೇಕು. ಈ ರೀತಿ ಹೋಲನ್ನು ಕೊಟ್ಟು ಬೋಲ್ಟ್ ಹಾಕೋ ಸಿಸ್ಟಮ್ ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ನೋಡ್ಬೋದು, ಇದರಲ್ಲಿ ಲೆಗ್ ಇರುವಂಥದ್ದು ಫಿಯರ್ F2 ಇದೆ. ಅಂದರೆ ಫಿಯರೋ ಇದು TVS ಫಿಯರ್ F2, ಸುಜುಕಿಯಲ್ಲಿ ಫಿಯರೋ ಬರ್ತದೆ, ಅದು ಫಿಯರೋ ಮಾತ್ರ, ಅದು F2 ಅಲ್ಲ. TVS ಅಲ್ಲಿ ಬಂದ ಕಾರಣ ಇದಕ್ಕೆ TVS ಸೀರೀಸಿನ ಡಿಸ್ಕ್ ಪ್ಲೇಟ್ ಡೈರೆಕ್ಟ್ ಸೆಟ್ ಆಗ್ತಾ ಇದೆ. ಅಂದರೆ ಅಪಾಚಿ ಬಂದಿರೋದು TVS ಇಂದ ಅಲ್ವಾ. ಸೊ ಇದಿಷ್ಟು ಇದರ ಬಗ್ಗೆ ಸಣ್ಣ ಇನ್ಫಾರ್ಮೇಷನ್. ಮತ್ತು ನೋಡ್ಬೋದು, ಇದಕ್ಕೀಗ ಸೆಟ್ ಮಾಡಿ ನಂತರ ನಿಮಗೆ ತೋರಿಸ್ತೇನೆ. ಈ ಬೋಲ್ಟ್ ಎಲ್ಲ ಹಾಕುವಾಗ ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಪ್ಲೇಟ್ ಸೆಟ್ ಮಾಡಿದ್ದೇನೆ, 6 ಬೋಲ್ಟ್ಗಳನ್ನ ಹಾಕಿದ್ದೇನೆ. ಆ್ಯಕ್ಚುಲಿ ಹೊಸ ಬೋಲ್ಟ್ ಹಾಕಬೇಕಿತ್ತು ನಾನು ಹಾಕುವನು ಕೂಡ, ಬಟ್ ಸದ್ಯಕ್ಕೆ ಸಿಗಲಿಲ್ಲ, ಅದು ಇಲ್ಲಿ ಸ್ಟಾಕ್ ಇರಲಿಲ್ಲ ಬೋಲ್ಟು. ಸೊ ಇದು ಅದು ಬಂದ ಮೇಲೆ ಮತ್ತೆ ಬೋಲ್ಟ್ ಚೇಂಜ್ ಮಾಡಬೇಕು ಅಂತ ಇದ್ದೇನೆ. ಮತ್ತು ತುಂಬ ಟೈಟ್ ಮಾಡೋಕ್ಕೆ ಹೋಗಬೇಡಿ ಯಾರು ಕೂಡ. ಡಿಸ್ಕ್ ಹಾಕುವಾಗ ಉಂಟಲ್ಲ, ತುಂಬ ಟೈಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತೇಳಿದರೆ ಇದೊಂದು ಸ್ವಲ್ಪ ಮಣ್ಣು ನೀರೆಲ್ಲ ಬೀಳುವಂಥ ಜಾಗೆ. ಸೊ ಬೋಲ್ಟ್ ತುಂಬ ಸ್ವಲ್ಪ ರಸ್ಟ್ ಹಿಡಿದು ಇದನ್ನು ತೆಗೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಹೆಲನ್ಗೆ ಬೋಲ್ಟ್ಗಳೆಲ್ಲ. ಸೊ ಇದನ್ನು ನಾನು ಟೈಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ನಾನು ಫಿಟ್ ಮಾಡುವಾಗ, ಆದ್ರೂ ನನಗೆ ತುಂಬ ಕಷ್ಟ ಆಯಿತು. ಈ ನೋಡಿ, ಶಾಕ್ ಅಬ್ಸರ್ವರ್ ರಾಡನ್ನೆಲ್ಲ ಯೂಸ್ ಮಾಡಿಕೊಂಡು ತೆಗೆದಿರುವಂಥದ್ದು, ಅದು ಕೂಡ ಸ್ಪ್ರೇ ಎಲ್ಲ ಹಾಕಿ WD-40 ಸ್ಪ್ರೇ ಹಾಕಿ ತೆಗೆದಿರುವಂಥದ್ದು. ಆದರೂ ಕಷ್ಟ ಆಯಿತು. ಬಟ್ ಕಂಪನಿಯಲ್ಲಿ ಬಂದಿರುವಾಗ ಇದಕ್ಕೆ ಥ್ರೆಡ್ ಲಾಕರ್ ಹಾಕಿರ್ತಾರೆ. ದಯವಿಟ್ಟು ನೀವು ಹಾಕಕ್ಕೆ ಹೋಗಬೇಡಿ, ಅದು ತೆಗಿಯೋಕ್ಕಾಗಲ್ಲ. ಮೋಸ್ಟ್ಲಿ ಇದು ಹಳೆ ಬೋಲ್ಟ್ ಆದ ಕಾರಣ ಹಾಗೆ ಆಗಿರ್ಲಿಕ್ಕೂ ಸಾಕು. ಬಟ್ ಹೊಸ ಬೋಲ್ಟಲ್ಲಿ ಆ ಥರ ಅಷ್ಟು ಟೈಟ್ ಆಗುವ ಚಾನ್ಸಸ್ ಕಡಿಮೆ ಇದೆ. ಸೊ ಫಿಟ್ ಮಾಡಿ ನಂತರ ತೋರಿಸ್ತೇನೆ. ಈಗ
ಫಿಟ್ ಮಾಡೋಕ್ಕಿಂತ ಮುಂಚೆ ಈ ಕ್ಯಾಲಿಪರನ್ನು ನಾವು ರಿಮೂವ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನೋಡಿ ಇದಕ್ಕೆ ಸ್ಟೇ ಯಾವ ರೀತಿ ರೆಡಿ ಮಾಡೋದು ಅಂತ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೇನೆ. ಅಂದರೆ ಇದಕ್ಕೆ ಬೇರೆ ಈಗ ಎಕ್ಸಾಂಪಲ್ ಇಲ್ಲಿ ಒಂದು ಪಲ್ಸರಿನ ಹಬ್ ಇದಂತ ಇಟ್ಕೊಳ್ಳುವ, ಅದಕ್ಕೆ ನಾವೀಗ NS ಪ್ಲೇಟನ್ನು ಹಾಕಬೇಕು. ಮತ್ತು ಅಂದರೆ ಈ ಫೋರ್ಕು ಬೇರೆ ಆಗಿರುತ್ತೆ ಮತ್ತು ಹಬ್ ಬೇರೆ ಆಗಿರುತ್ತೆ, ರಿಮ್ಮು ಯಾವುದು ಆಗ್ತದೆ ಅದೆಲ್ಲ ಮ್ಯಾಟ್ರ್, ಮತ್ತು ಕ್ಯಾಲಿಪರ್ ಬೇರೆ ಆಗಿರುತ್ತೆ. ಈ ರೀತಿ ಇದ್ದರೆ ನಮಗೆ ಇಲ್ಲಿ ಸ್ಟೇಯನ್ನು ರೆಡಿ ಮಾಡಲಿಕ್ಕೆ ಈಸಿ ಇರ್ತದೆ. ಯಾಕಂತೇಳಿದರೆ ಅದೊಂದು ಪ್ರೊಸೀಜರ್ ಇದೆ. ಇಲ್ಲಿ ಸ್ಟೇಯನ್ನು ರೆಡಿ ಮಾಡಿ ಅದರ ಕೆಳಗೆ ಆಚೆಗೆ ಇಟ್ಟು ಇದನ್ನು ಬೋಲ್ಟ್ ಹಾಕ್ಬೋದು ಇಲ್ಲಿಗೆ ಮತ್ತು ಇಲ್ಲಿಗೆ. ಬಟ್ ಇದರಲ್ಲಿ ಏನಪ್ಪ ಇದೆ ಅಂದರೆ ಎಲ್ಲ ಸ್ಟಾಕ್ ಇದ್ದ ಕಾರಣ ಆ ರೀತಿ ಹಾಕೋಕ್ಕಾಗಲ್ಲ. ಯಾಕಂತೇಳಿದರೆ ಇಲ್ಲಿ ನೋಡಿ ಈ ಸ್ಪೇಸರ್ ಇದೆಯಲ್ಲ, ಇದರಲ್ಲಿ ಬಂದಿರೋಂಥ ಒರಿಜಿನಲ್ ಸ್ಪೇಸರು. ಸೊ ನಾನು ಆಗ ಹೇಳಿದ ಪ್ರೊಸೀಜರಲ್ಲಿ ಇಲ್ಲಿ ಸ್ಟೇ ಹಾಕೋದಿದ್ದರೆ ಈ ವೀಲ್ ಸೆಂಟ್ರಿಂಗನ್ನು ಸ್ವಲ್ಪ ಆಚೆಗೆ ಮಾಡಬೇಕು, ಇಲ್ಲಿಗೆ ಒಂದು ಸ್ಪೇಸರ್ ಹಾಕಿ ಆ ರೀತಿ ಮಾಡಿದರೆ ಆಗ್ತದೆ. ಬಟ್ ಇದರಲ್ಲಿ ಆ ರೀತಿ ಮಾಡೋ ಹಾಗಿಲ್ಲ, ಯಾಕಂತಂದರೆ ಆಲ್ರೆಡಿ ಸೆಂಟರಲ್ಲಿ ಇದೆ ಇದು. ಸೊ ಇಲ್ಲಿಗೆ ಸ್ಪೇಸರ್ ಹಾಕಿ ನಾವು ವೀಲನ್ನು ಆಚೆ ಮಾಡಿದರೆ ಅಲ್ಲಿ ಆಚೆ ಪಿನಿಯನ್ ಬಾಕ್ಸ್ ಸೆಟ್ ಆಗಲ್ಲ, ಕೂರಲ್ಲಲ್ಲಿ, ಮತ್ತು ಅಲೈನ್ಮೆಂಟ್ ಮಿಸ್ ಆಗ್ತದೆ. ಈಗ ಮಿಡ್ಲಿಗಿಂತ ಸೆಂಟ್ರಿಗಿಂತ ಆಚೆ ಹೋಗ್ತದಲ್ಲ. ಸೊ ಆ ರೀಸನಿಂದ ಇಲ್ಲಿ ನಾವು ಇದಕ್ಕೆ ನಿಮಗೆ ಅರ್ಥ ಆಗ್ಬೋದು. ಈಗ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ, ಬಟ್ ಈ ಕೆಲಸ ಫಿನಿಶ್ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳಿದ್ದು ಅಂತ. ఇక్కడ ಬೋಲ್ಟ್ ಸಿಕ್ಕಿದೆ, ಒಳ್ಳೆ ಕ್ವಾಲಿಟಿಯ ಬೋಲ್ಟು ತಗೊಂಡು ಬಂದಿದ್ದೇನೆ. ಸೊ ಇದಕ್ಕೆ ನಟ್ಟು ಕೂಡ ಬೇಕಾಗ್ತದೆ, ಯಾಕಂತ ನಾನು ಸ್ಟೇ ರೆಡಿ ಮಾಡುವಾಗ ಹೇಳ್ತೇನೆ. ಸ್ಟೇಯನ್ನು ಹಾಕಿ ಆಚೆಯಿಂದ ಅದಕ್ಕೆ ನಟ್ಟು ಹಾಕುವಾಗಿಲ್ಲ, ಯಾಕಂತೇಳಿದರೆ ಈ ಬೋಲ್ಟು ಈ ಡಿಸ್ಕ್ ಪ್ಲೇಟಿಗೆ ತಾಗೋ ಚಾನ್ಸಸ್ ತುಂಬ ಇರ್ತದೆ, ಒಂದು ಸ್ವಲ್ಪ ಗ್ಯಾಪು ಇರುವುದಷ್ಟೇ. ಅದರಿಂದ ನಾವು ಸ್ಟೇಗೆ ನಾವು ಥ್ರೆಡ್ಡಿಂಗ್ ಹೊಡಿಲಿಕ್ಕೆ ಸ್ವಲ್ಪ ಕಷ್ಟದ ಕೆಲಸ ಅಲ್ವಾ. ನೋಡಿ ಇದರಲ್ಲಿ ಬಂದಿರೋ ಸ್ಟಾಕಲ್ಲಿ ಥ್ರೆಡ್ಡಿಂಗ್ ಇರ್ತದೆ, ಇದನ್ನು ಈಚೆ ಸೆಟ್ ಮಾಡಿ ಅದಕ್ಕೆ ಥ್ರೆಡ್ ಹಾಕುವಂಥದ್ದು, ಈ ಬೋಲ್ಟನ್ನು ಹಾಕುವಂಥದ್ದು. ಸೊ ನಾವೀಗ ಸ್ಟೇಯಲ್ಲಿ ರೆಡಿ ಮಾಡುವಾಗ ಅದಕ್ಕೆ ಥ್ರೆಡ್ ಮಾಡಿಸ್ಲಿಕ್ಕೆ ಇಲ್ಲಿ ಸಿಸ್ಟಮ್ ಇಲ್ಲ, ಇಲ್ಲಿ ಅದರ ಸ್ವಲ್ಪ ಕೆಲಸದವರು ಇಲ್ಲಿ ಸಿಗ್ತಾ ಇಲ್ಲ, ಲೇತೆಲ್ಲ ಬೇಕಾದಕ್ಕೆ. ಅದರಿಂದ ನಾವು ಇಲ್ಲಿ ಸ್ಟೇಗೆ ನಾವು ಈ ಬೋಲ್ಟನ್ನು ವೆಲ್ಡ್ ಮಾಡಿ, ನಟ್ಟನ್ನು ವೆಲ್ಡ್ ಮಾಡಿ ಈಚಿಂದ ಬೋಲ್ಟನ್ನು ಹಾಕುವಂಥದ್ದು. ನಿಮಗೆ ಸ್ಟೇ ನೋಡುವಾಗ ಅರ್ಥ ಆಗ್ತದೆ. ಸೊ ಸ್ಟೇ ಎಷ್ಟು ದೊಡ್ಡ ಬೇಕು ಹೇಗೆ ಅಂತ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ರಟ್ಟಿನ ಪೀಸನ್ನು ಇಟ್ಟು ಮಾರ್ಕ್ ಎಲ್ಲ ಮಾಡಿದ್ದೇನೆ ಕರೆಕ್ಟಾಗಿ. ಅಂದರೆ ಈ ಡಿಸ್ಕ್ ಪ್ಲೇಟಿಗೆ ಮತ್ತು ಈ ಕ್ಯಾಲಿಪರ್ ಟಚ್ ಆಗಬಾರ್ದಲ್ಲ, ಒಂದು ಸ್ವಲ್ಪ ಒಂದು 3 mm ಗ್ಯಾಪ್ ಇಟ್ಟಿದ್ದೇನೆ ಇಲ್ಲಿ ಮೇಲೆ ಮತ್ತು ಕೆಳಗೆ. ಮತ್ತು ಡಿಸ್ಕ್ ಪ್ಯಾಡ್ ಕೂಡ ಕರೆಕ್ಟಾಗಿ ಸೆಟ್ ಆಗಬೇಕು ಇದಕ್ಕೆ. ಅಂದರೆ ಇಷ್ಟಾಗಲ್ಲ ಬರೋದಿಲ್ಲ ಪ್ಯಾಡ್, ಇದು ಸಣ್ಣ ಪ್ಯಾಡ್ ಇದರಲ್ಲಿ ಬರುವಂಥದ್ದು. ಅಪಾಚಿದಾದರೆ ಒಂದು ಮಾಮೂಲಿ ಒಂದು ಇಲ್ಲಿಂದ ಒಂದು ಇಲ್ಲಿವರೆಗೆ ಬರ್ತದೆ, ಇದರಲ್ಲಿ ಅಷ್ಟು ಬರಲಿಕ್ಕಿಲ್ಲ. ಒಂದು ನೀವು ನೋಡಿದಿರಲ್ಲ ನೋಡಿ ಪ್ಲೇಟಲ್ಲಿ ನೋಡಿ, ಅದರಷ್ಟು ಅಗಲ ಇಲ್ಲ ಇದು. ಡಿಸ್ಕ್ ಪ್ಯಾಡ್ ನೋಡಿ ಇಲ್ಲಿ ಸವಿದಿದ್ದು ಗೊತ್ತಾಗುತ್ತೆ, ಇಷ್ಟೇ ಆಗಲ್ಲ ಡಿಸ್ಕ್ ಪ್ಯಾಡ್ ಸೀಟ್ ಆಗ್ತದೆ ಇದರಲ್ಲಿ. ಅದು ಪರವಾಗಿಲ್ಲ, ನಮಗೇನು ಅಂಥ ಒಂದು ದೊಡ್ಡ ಪವರಿನ ಗಾಡಿ ಅಲ್ಲ ಇದು. ಸೊ ಅದರಿಂದ ಬ್ರೇಕಿಂಗ್ ಅಷ್ಟೊಂದು ಪವರ್ಫುಲ್ ಇರುವ ಅವಶ್ಯಕತೆ ಇರಲ್ಲ. ಅದರಿಂದ ಸಣ್ಣ ಡಿಸ್ಕ್ ಪ್ಯಾಡ್ ಇದಕ್ಕೆ ಸೆಟ್ ಮಾಡಿದ್ರೂ ಕೂಡ ತುಂಬ ಸವಿಯೋ ಚಾನ್ಸಸ್ ಇರುವುದಿಲ್ಲ. ನೀವು ದೊಡ್ಡ ಗಾಡಿಗೆಲ್ಲ ಹಾಕಿದಿದ್ರೆ ನಾವು ಸಣ್ಣ ಡಿಸ್ಕ್ ಪ್ಯಾಡ್ ಇದಕ್ಕೆ ಹಾಕಿದರೆ ಈ ಮಿಡ್ಲಲ್ಲಿ ನೀವು ಎಲ್ಲಿಗೆ ಡಿಸ್ಕ್ ಪ್ಯಾಡ್ ಸೆಟ್ ಹಾಕೋದು ಅಲ್ಲಿ ಸವೆದು ಹೋಗೋ ಚಾನ್ಸಸ್ ಇರ್ತದೆ. ಸೊ ಇದರಲ್ಲಿ ಆ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ಅದರಿಂದ ಇದೇ ಕ್ಯಾಲಿಪರನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಮಾರ್ಕ್ ಎಲ್ಲ ಮಾಡಿದ್ದೇನಲ್ಲ, ಇನ್ನು ಇದನ್ನು ತೆಗಿಬೋದು. ಇನ್ನು ಇದೇ ಪೊಸಿಷನ್ಗೆ ನಾವು ನನಗೆ ಫಿಟ್ ಮಾಡಿ ಆದಮೇಲೆ ಇದೇ ಪೊಸಿಷನ್ಗೆ ಇದು ಸೆಟ್ ಆಗಿ ಕೂರ್ತದೆ ಕ್ಯಾಲಿಪರ್. ಇದು ಅಲ್ಲಿ ರಟ್ಟಿನ ಪೀಸನ್ನು ತೆಗಿತೇನೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಇದನ್ನು. ಸ್ವಲ್ಪ ಮಿಸ್ ಆದ್ರೂ ಮತ್ತು ನಮಗೆ ಫಿಟ್ ಮಾಡುವಾಗ ಅಂದರೆ ಸಣ್ಣ ಕೆಲಸ ಆದರೂ ಕೂಡ ಅಷ್ಟೇ ಮಾಡುವಂಥದ್ದು, ಬಟ್ ಅಷ್ಟೇ ಪರ್ಫೆಕ್ಟ್ ಇರಬೇಕದು. ಸ್ವಲ್ಪ ವೇರಿಯೇಷನ್ ಆದ್ರೂ ಇಲ್ಲಿ ಡಿಸ್ಕ್ ಪ್ಲೇಟಿಗೆ ತಾಗುವ ಚಾನ್ಸಸ್ ಇರ್ತದೆ ಅಲ್ಲಿ ಕ್ಯಾಲಿಪರ್. ಸೊ ತುಂಬ ಹೊರಗೆ ಆದ್ರೂ ಕೂಡ ಅಷ್ಟೇ, ಡಿಸ್ಕ್ ಪ್ಲೇಟಿಂದ ಹೊರಗೆ ಕೂರಬಾರ್ದು, ಬೇಗ ಸವೆದು ಹೋಗ್ತದೆ. ಆ ರೀತಿ ಆದರೆ ಈ ಬ್ರೇಕ್ ಹಿಡಿಲಿಕ್ಕೆ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅದರ ಮಿಡ್ಲಲ್ಲಿ ಅದು ಸೀಟ್ ಆಗಬೇಕು ಡಿಸ್ಕ್ ಪ್ಯಾಡ್, ಆದರೆ ಮಾತ್ರ ಪರ್ಫೆಕ್ಟ್ ಬ್ರೇಕಿಂಗ್ ಇರ್ತದೆ. ಸೊ ಇದನ್ನೆಲ್ಲ ಕಟ್ ಮಾಡಿ ಈಗ ನಿಮಗೆ ತೋರಿಸ್ತೇನೆ. ಸ್ಟೇ ರೆಡಿ ಮಾಡಲಿಕ್ಕೆ ಬಂದಿದ್ದೇನೆ ವೆಲ್ಡಿಂಗ್ ಶಾಪಿಗೆ, ನೋಡ್ತಾ ಇರ್ಬೋದು. ಇದು 12 ನಂಬರ್ ಬೋಲ್ಟು. ಇದನ್ನು ನಾವು ಅಲ್ಲಿಗೆ ವೆಲ್ಡ್ ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಆ್ಯಕ್ಚುಲಿ ಸ್ಟೇಗೆ ನಾವು ಥ್ರೆಡ್ಡಿಂಗ್ ಮಾಡಬೇಕು, ಬಟ್ ಇಲ್ಲಿ ಆ ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಬೋಲ್ಟನ್ನು ವೆಲ್ಡ್ ಮಾಡಿ ಇಲ್ಲಿ ಸ್ಟೇಯನ್ನು ರೆಡಿ ಮಾಡ್ತಾ ಇದ್ದೇವೆ. ವೆಲ್ಡಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ಟ್ರೆಂತ್ ಬೇಕು ಅಂತ ಚೆನ್ನಾಗಿ ವೆಲ್ಡ್ ಎಲ್ಲ ಮಾಡಿ ನಂತರ ಅದಕ್ಕೆ ಪಾಲಿಷ್ ಮಾಡಿ
ಮತ್ತು ಪೇಂಟೆಲ್ಲ ಹೊಡೆದು ಬಿಟ್ಟು ಮತ್ತೆ ನಿಮಗೆ ನಾನು ತೋರಿಸ್ತೇನೆ. ಫೈನಲಿ ಕ್ಲ್ಯಾಂಪಿನ ಕೆಲಸ ಆಯಿತು. ಅಂದರೆ ಸ್ಟೇ ನೋಡಿ, ಇದು ಬರುವಂಥದ್ದಲ್ಲಿ ಒರಿಜಿನಲ್ ನಾವು ಇದು ಮತ್ತು ಇದು ನಾವು ಎರಡು ನಟ್ಟನ್ನು ಇಟ್ಟು ವೆಲ್ಡ್ ಮಾಡಿರುವಂಥದ್ದು. ಇದನ್ನು ಫಿಟ್ ಮಾಡುವಾಗ ನೋಡಿ ಮತ್ತೆ ಫಿನಿಶಿಂಗ್ ಅಷ್ಟೊಂದು, ಮತ್ತು ಅದಕ್ಕೆ ಸ್ಪ್ರೇ ಪೈಂಟ್ ಹೊಡೆದೆ ನಾನು. ಫಿನಿಶಿಂಗ್ ಅಷ್ಟೊಂದು ಇಲ್ಲ, ಪರವಾಗಿಲ್ಲ. ಇದು ನಮಗೆ ಹೊರಗಡೆ ಕಾಣಿಸೋದಿಲ್ಲ, ಇದು ಒಳಗೆ ಕೂತ್ಕೊಳ್ತದೆ. ಬಟ್ ನಮಗೆ ಸ್ಟ್ರೆಂತ್ ಇದ್ದರೆ ಸಾಕು, ಇದೊಂದು ದೊಡ್ಡ ಕಾಣೋದಿಲ್ಲ. ಬಟ್ ಇಷ್ಟು ಮಾಡಿ ಕೊಟ್ಟಿದ್ದೆ ಅವರು ಹೆಚ್ಚು, ಯಾಕಂತೇಳಿದರೆ ಇಷ್ಟು ಸಣ್ಣ ಕೆಲಸ ಆದರೂ ಅವರು ಅರ್ಧ ಗಂಟೆ ತಗೊಂಡಿದ್ದಾರೆ ಇದಕ್ಕೆ. ಬೇಕಾಗ್ತದೆ ಅರ್ಧ ಗಂಟೆ, ಯಾಕಂತೇಳಿದರೆ ತುಂಬ ಅಲೈನ್ಮೆಂಟ್ ಇರಬೇಕಲ್ಲ. ಅಲೈನ್ಮೆಂಟ್ ಮಿಸ್ ಆದರೆ ನಮಗೆ ಬೋಲ್ಟು ಕೂತ್ಕೊಳ್ಳೋದಿಲ್ಲ ಅದಕ್ಕೆ. ಫಿಟ್ ಮಾಡುವ ಫಿಟ್ಟಿಂಗ್ ಎಲ್ಲ ಆಗಿದೆ. ಸ್ಟೇಯನ್ನು ಫಿಟ್ ಮಾಡಿದ್ದೇನೆ, ಸ್ಟೇ ಮತ್ತು ಕ್ಯಾಲಿಪರನ್ನು ಕರೆಕ್ಟಾಗಿ ಫಿಟ್ ಆಗಿದೆ. ಯಾಕಂತೇಳಿದರೆ ನಾನೇ ಹೋಗಿ ಅದರ ಯಾವ ರೀತಿ ಬೇಕು ಅಂತ ಅದರ ಅಳತೆಯನ್ನು ತಗೊಂಡು ಅವರ ಕೈಲಿ ಮಾಡಿಸಿದ್ರಿಂದ ಕರೆಕ್ಟ್ ಆಗಿದೆ. ಏನು ಕರೆಕ್ಷನ್ ಇರಲಿಲ್ಲ, ಒಂದೇ ಅಟೆಂಪ್ಟಿಗೆ ಕರೆಕ್ಟ್ ಆಗಿದೆ. ಸೊ ಫಿಟ್ ಮಾಡಿ ಆದಮೇಲೆ ಈ ರೀತಿ ಲುಕ್ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ಸ್ಪ್ಲೆಂಡರಿಗೆ ಒಳ್ಳೆಯ ಬ್ರೇಕಿಂಗ್ ಇದು. ಇಷ್ಟು ಬ್ರೇಕಿಂಗ್ ಎಷ್ಟು ಕೂಡ ಸಾಕು ಈ ಒಂದು 100 cc ಬೈಕಿಗೆ. ಪರ್ಫೆಕ್ಟಾಗಿ ಬ್ರೇಕಿಂಗ್ ಇದೆ, ಯಾವುದೇ ರೀತಿ ಜಾಮ್ ಎಂತ ಇಲ್ಲ. ಸೊ ಇದೇ ರೀತಿ ಬೇರೆ ಡಿಸ್ಕ್ ಸೆಟ್ ಮಾಡೋ ಕೂಡ RTR ಪ್ಲೇಟನ್ನು ಮಾಡ್ಬೋದು. ನನಗೆ ಯಾಕೋ ಈ ಡಿಸೈನ್ ಇಷ್ಟ, ಅದಕ್ಕೆ ಇದನ್ನು ಮಾಡಿದ್ದೇನೆ. ಕೆಲವರು ದೊಡ್ಡ ಪ್ಲೇಟನ್ನು ಹಾಕ್ತಾರೆ, ಸೊ ಅವರವರಿಗೆ ಬಿಟ್ಟ ವಿಚಾರ. ಬಟ್ ಸೊ ಇದೇ ರೀತಿಯ ಬೇರೆ ಬೇರೆ ವೀಡಿಯೋ ಮಾಡ್ತಾ ಇರ್ತೇನೆ. ಸೊ ನಿಮಗೆ ಅದು ಸಿಗಬೇಕಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗ್ತದೆ ಮತ್ತು ನೋಟಿಫಿಕೇಷನ್ನ ಆನಲ್ಲಿ ಇಟ್ಕೊಳ್ಬೇಕು. ಆಗ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬೇಗ ರೀಚ್ ಆಗ್ತದೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋನ ಫುಲ್ಲು ನೋಡಿ ನಂತರ ಅರ್ಥ ಆಗಲಿದ್ರೆ ಕಮೆಂಟ್ ಮಾಡಿ ಆಯಿತಾ. ತುಂಬ ಜನ ಕಮೆಂಟ್ ಮಾಡ್ತಾರೆ, ಪರ್ಸ್ನಲಾಗಿ ನನ್ನಲ್ಲಿ ಕೇಳ್ತಾರೆ. ಬಟ್ ಆ್ಯಕ್ಚುಲಿ ಆ ಮ್ಯಾಟ್ರ್ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೇನೆ, ಅವರು ನೋಡಿರಲ್ಲ ಅಷ್ಟೇ. ಸೊ ವೀಡಿಯೋನ ಸಂಪೂರ್ಣ ನೋಡಿ, ಇದರಲ್ಲಿ ತುಂಬ ಇನ್ಫಾರ್ಮೇಷನನ್ನು ಫುಲ್ ಮಾಡಿದ್ದೇನೆ ವೀಡಿಯೋದಲ್ಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.